ಹದ್ದಿನ ಕಣ್ಣು ಮೇಡಮ್ ನಂದು. ಆದ್ರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಶ್ರಾವಣಿ ವಿಷಯ ನನಗೇನು ಗೊತ್ತಾಗ್ತಿಲ್ಲ. ನನ್ನ ಗಮನಕ್ಕೆ ಬರ್ದೇನೆ ಇಷ್ಟೆಲ್ಲ ವಿಷಯ ನಡೆದೋಗಿದೆ. ಮೇಡಮ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಶ್ರಾವಣಿ ಮೇಡಮ್ ಬಗ್ಗೆ ವಿಷಯ ತಿಳ್ಕೊಂಡಿದ್ದೀನಿ ಮೇಡಮ್. ಆದ್ರೆ ಏನು ಮಾಡಲಿ, ಕೆಲವೊಂದ್ಸತಿ ಅವರೆಲ್ಲರ ತಕ್ಷಣಕ್ಕೆ ಹೋಗ್ಬಿಟ್ರೆ ಆ ವಿಷಯ ನಾನು ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ ಮೇಡಮ್. ಅದಲ್ಲದೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋ ವಿಷಯ ಅವ್ರಿಗೇನಾರ ಗೊತ್ತಾಗಿ ಅದರಲ್ಲೂ ನಾನು ಈ ವಿಷಯ ನಿಮಗೆ ಹೇಳ್ತಾ ಇದ್ದೀನಿ ಅಂತನಾರ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಅಲ್ಲ ಮೇಡಮ್. ಅದಕ್ಕೆ ಸ್ವಲ್ಪ ಸರಿ, ನೀನೇನು ಮಾಡೋದಾದ್ರೂ ಹುಷಾರಾಗಿ ಮಾಡು. ಆದರೆ ನನಗೆ ಶ್ರಾವಣಿ ವಿಷಯ ಎಲ್ಲ ಅಪ್ಡೇಟ್ ಆಗಬೇಕು ಅಷ್ಟೇ. ಹಾಗೆ ನಾನು ನಿನ್ನನ್ನು ಶ್ರಾವಣಿ ಹಿಂದೆ ಚೂ ಬಿಟ್ಟಿದ್ದೀನಿ ಅನ್ನೋ ವಿಷಯನೂ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಸರಿ ಮೇಡಮ್, ಹಾಗೆ ಮೇಡಮ್. ಇನ್ನು ಮುಂದೆ ಶ್ರಾವಣಿ ಎಲ್ಲೇ ಹೋದ್ರು ಹಾಗಲೊತ್ತೆ ಬೇಕಿದ್ರೆ ಟಾರ್ಚ್ ಇಟ್ಕೊಂಡು ನೋಡ್ತೀನಿ ಮೇಡಮ್. ಅವಳೇನಾರ ನನ್ನ ಕಣ್ಣು ತಪ್ಪಿಸಿ ಒಂದು ಚೂರು ಮಿಸ್ ಮಾಡಿದ್ರು ಇಮಿಡಿಯೇಟ್ ಆಗಿ ನಾನು ನಿಮ್ಗೆ ಫೋನ್ ಮಾಡಿಬಿಡ್ತೀನಿ ಮೇಡಮ್. ಹೋದ ಸಲನೂ ನೀನು ಇದನ್ನೇ ಹೇಳಿ, ಆದರೆ ಏನು ಮಾಡಿಲ್ಲ ನೋಡು. ಈ ಸಲ ಶ್ರಾವಣಿ ಯಾರ ಹತ್ರ ಆದ್ರೂ ಮಾತಾಡೋದಾದ್ರೆ ನೀನು ಅಲ್ಲಿಂದಾನೇ ನನಗೆ ಫೋನ್ ಮಾಡಬೇಕು. ಅವಳು ಯಾರ ಹತ್ರ ಏನು ಮಾತಾಡ್ತಾಳೆ ಅಂತ ನಾನು ಡೈರೆಕ್ಟಾಗಿ ಕೇಳಿಸ್ಕೋಬೇಕು. ಗಾಟ್ ಇಟ್? ಗುಡ್. ಇದು ಒಳ್ಳೆ ಐಡಿಯಾ ಮೇಡಮ್, ಹಾಗೆ ಮಾಡ್ತೀನಿ. ಇನ್ನೊಂದು ಸಲ ನಿನ್ನಿಂದ ಏನಾದರೂ ತಪ್ಪಾದ್ರೆ ನಾನು ಸುಮ್ಮನಿರಲ್ಲ. ಹೊರಡು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯು ಆರ್ ಫೇತ್ಫುಲಿ ಸುಂದರ. ಸಾಕು, ಹೊರಡು. ಸರಿ ಮೇಡಮ್. ಹೀರೋನೇ ಹೋಗಿ ಸುಪ್ಪನ್ನ ಬಿಡಿಸ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವರಿಬ್ರು ಮತ್ತೆ ಒಂದಾಗ್ಬಿಡ್ತಾರ. ಅಪ್ಪ ಮಗಳನ್ನ ಹೇಗೋ ದೂರ ಮಾಡುತ್ತೆ. ಆದ್ರೆ ಈಗ ನೋಡಿದ್ರೆ ಮಾವ ಅಳಿಯ ಒಂದಾಗೋ ತರ ಇದ್ದಾರಲ್ಲ. ಅಕಸ್ಮಾತ್ ವೀರನು ಸುಬ್ಬುನು ಒಂದಾದ್ರೆ ನಾನು ಅಪ್ಪ ಮಗಳನ್ನ ದೂರ ಮಾಡಿದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ಇಲ್ಲ, ವೀರು ಮತ್ತೆ ಸುಬ್ಬು ಮಧ್ಯೆ ಮತ್ತೆ ಮನಸ್ತಾಪ ಬರಲೇಬೇಕು. ಮೊದಲಿದ್ದ ದ್ವೇಷ ಇನ್ನೂ ಹೆಚ್ಚಾಗಬೇಕು. ಆ ರೀತಿ ನಾನೇನಾದರೂ ಯೋಚನೆ ಮಾಡಬೇಕು.